ಕದನ ವಿರಾಮ ಅಂತ ಹೇಳ್ತಾ ಇದೀವಲ್ವಾ. ಯುದ್ಧ ಮಾಡ್ತಾ ಇದ್ರು, ಸಡನ್ ಆಗಿ ಕದನ ವಿರಾಮ ಅಂತ ಹೇಳ್ತಾ ಇರೋದು ಯಾಕೆ, ಅದು ಕಾರಣಗಳಿಗೇನು ಅನ್ನೋದೊಂದು ಪ್ರಶ್ನೆ ಜನಸಾಮಾನ್ಯರಿಗಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೊಂದಷ್ಟು ಕಾರಣಗಳು ಕೂಡ ಇದೆ. ಈ ಕಾರಣಕ್ಕಾಗಿಯೇ ಕದನ ವಿರಾಮ ಮಾಡೋಣ ಅಂತ ಕೇಳ್ಕೊಳ್ತಾ ಇರೋದು, ಹೇಳ್ತಾ ಇರೋದು. ಏನು ಕಾರಣಗಳು ಒಂದೊಂದಾಗೆ ನೋಡ್ತಾ ಹೋಗೋಣ. ಪಾಕ್ ಸೇನೆಯ ಕೇಂದ್ರ ಕಚೇರಿ ರಾವಲ್ಪಿಂಡಿ ಮೇಲೂ ಕೂಡ ಭಾರತ ದಾಳಿಯನ್ನ ಮಾಡ್ಬಿಡುತ್ತೆ. ಪಾಕ್ ಸೇನೆಯ ಕೇಂದ್ರ ಕಚೇರಿ ರಾವಲ್ಪಿಂಡಿ ಮೇಲೆ ಭಾರತ ದಾಳಿ ಮಾಡುತ್ತೆ. ಸೇನಾ ಮುಖ್ಯಸ್ಥರ ಮನೆ ಸಮೀಪನೇ ಈ ದಾಳಿ ಮಾಡುತ್ತೆ ಭಾರತ. ಸಹಜವಾಗಿ ಅವರಿಗೆ ಪುಕ ಶುರುವಾಗತ್ತೆ. ಇನ್ನೇನು ಇಲ್ಲಿವರೆಗೂ ಬಂದೇ ಬಿಟ್ರು, ಯುದ್ಧ ಅಂತ ಸಾರ್ಬಿಟ್ರೆ, ಇನ್ನೂ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಹೊಂಟು ಬಿಟ್ರೆ ತೀರಾ ಸಮಸ್ಯೆ ಆಗತ್ತೆ, ಸರ್ವನಾಶ ಮಾಡಿ ಹಾಕ್ತಾರೆ. ಹಾಗಾಗಿ ಈಗ ನಾವು ಬೇಡಿಕೊಳ್ಳದೆ, ಅಂಗಲಾಚದೆ ಬೇರೆ ದಾರಿಗೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಪಾಕಿಸ್ತಾನದವ್ರು ಬರ್ತಾರೆ. ಇನ್ನೂ ಒಂದು ಪಾಯಿಂಟ್, ಪಾಕ್ ಅಣ್ವಸ್ತ್ರ ಸಂಗ್ರಹ ಕೇಂದ್ರ ಸನಿಹದಲ್ಲೇ ಸ್ಫೋಟವಾಗತ್ತೆ. ಈ ಪಾಕ್ ಅಣ್ವಸ್ತ್ರ ಇದೆ ಅಂತ ಹೇಳ್ತಾ ಇತ್ತು ನೋಡಿ. ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಾವು ಅಣ್ವಸ್ತ್ರ ಹಾಕ್ಬಿಡ್ತೀವಿ, ಅಣ್ವಸ್ತ್ರ ಪ್ರಯೋಗ ಮಾಡ್ಬಿಡ್ತೀವಿ ಅಂತ. ಹೌದಾ ಅಂತ ಹೇಳಿ ಭಾರತ ಪಾಕ್ನ ಅಣ್ವಸ್ತ್ರ ಸಂಗ್ರಹ ಕೇಂದ್ರದ ಸನಿಹದಲ್ಲೇ ಸ್ಫೋಟ ಆಗ್ಬಿಡುತ್ತೆ. ಸನಿಹಕ್ಕೆ ಬಂದವರು ಅಣ್ವಸ್ತ್ರ ಸಂಗ್ರಹ ಕೇಂದ್ರದ ಮೇಲೇನೆ ಸ್ಫೋಟ ಮಾಡಿಬಿಟ್ರೆ ಅನ್ನೋ ಆತಂಕ ಸಹಜವಾಗಿ ಪಾಕಿಸ್ತಾನಕ್ಕೆ ಹುಟ್ಕೊಳ್ಳುತ್ತೆ. ಢವ ಶುರುವಾಗತ್ತೆ. ಅಣ್ವಸ್ತ್ರವನ್ನ ರಹಸ್ಯವಾಗಿಟ್ಟಂತ ಬೆಟ್ಟಕ್ಕೂ ಭಾರತ ದಾಳಿ ಮಾಡುವ ಬಗ್ಗೆ ಮಾಹಿತಿ ಸಿಗತ್ತೆ. ಈ ಅಣ್ವಸ್ತ್ರವನ್ನ ಬಚ್ಚಿಟ್ಕೊಬಿಟ್ಟಿದಾರಲ್ಲಪ್ಪ ಪಾಕಿಸ್ತಾನದವರು ಒಂದು ಬೆಟ್ಟದಲ್ಲಿ, ಆ ಬೆಟ್ಟಕ್ಕೂ ಕೂಡ ಭಾರತದವರು ದಾಳಿ ಮಾಡ್ತಾರೆ ಅಂತ ಅವರ ಗುಪ್ತಚರ ಇಲಾಖೆ, ಅವರ ಇಂಟೆಲಿಜೆನ್ಸ್ ಅವ್ರಿಗೆ ಮಾಹಿತಿ ಕೊಡುತ್ತೆ. ಇಲ್ಲ, ಭಾರತದವರು ನಾವು ಅಣ್ವಸ್ತ್ರವನ್ನ ರಹಸ್ಯವಾಗಿ ಬಚ್ಚಿಟ್ಟಿದ್ದೀವಲ್ಲ, ಆ ಬೆಟ್ಟಕ್ಕೂ ದಾಳಿ ಮಾಡಬಹುದಾದ ಸಾಧ್ಯತೆಗಳು ಇದೆ ಅಂತ. ಸೊ ಅಲ್ಲಿಗೆ ಪಾಕಿಸ್ತಾನಕ್ಕೆ ಅರ್ಥ ಆಗತ್ತೆ, ಮೊದಲಿನ ಭಾರತವನ್ನು ನಾವು ಎದುರು ಹಾಕ್ಕೊಂಡಿಲ್ಲ, ಈಗಿನ ಭಾರತ ಎಲ್ಲದಕ್ಕೂ ತಯಾರಾಗಿದೆ, ಮುಯ್ಯಿಗೆ ಮುಯ್ಯು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆ. ಹೀಗಿರಬೇಕಾದ್ರೆ ನಾವು ರಿಸ್ಕನ್ನು ತೆಗೆದುಕೊಳ್ಳಬಾರದು. ಇಮಿಡಿಯೇಟ್ ಆಗಿ ಯಾರ್ದಾದ್ರೂ ಕೈಕಾಲು ಹಿಡಿದ್ರೂ ಪರವಾಗಿಲ್ಲ, ಅಂಗಲಾಚಿದ್ರೂ ಪರವಾಗಿಲ್ಲ, ಆಮೇಲೆ ಬಂದು ಇಲ್ಲಿ ನಮ್ಮ ದೇಶದ ಜನತೆಯ ಮುಂದೆ ಶೋ ಆಫ್ ಕೊಟ್ಟರು ಓಕೆ, ಆದರೆ ಈಗ ನಾವು ಮಾಡಬೇಕಾಗಿರೋದು ಕದನ ವಿರಾಮವನ್ನು ಮಾಡಿಸಿ ಅಂತ ಕೇಳ್ಕೊಳ್ಳೋದು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೇರೆ ದಾರಿಯೇ ಇಲ್ಲದೆ ಅಮೆರಿಕದ ಮೊರೆ ಹೋಗ್ತಾರೆ. ಅಮೆರಿಕದ ಹತ್ರ ಹೋಗಿ ಪಾಕ್ ಅಂಗಲಾಚುತ್ತೆ, ಭಾರತದ ಮೇಲೆ ಅಮೆರಿಕ ಒತ್ತಡ ಹಾಕಿ ಅಂತ ಕೇಳ್ಕೊಳ್ಳುತ್ತೆ. ಸೊ ಇದೇ ರೀತಿಯಾಗಿ ಮುಂದುವರೆದು ಶುಕ್ರವಾರವೂ ಕೂಡ ಪಾಕ್ 4 ವಾಯುನೆಲೆ ಧ್ವಂಸ ಮಾಡಿಬಿಡ್ತಾರೆ ಭಾರತ. ಶುಕ್ರವಾರ ಪಾಕ್ನ 4 ವಾಯುನೆಲೆಯನ್ನು ನಮ್ಮ ಸೇನಾಧಿಕಾರಿಗಳು, ನಮ್ಮ ಸೇನೆ ಧ್ವಂಸ ಮಾಡಿಬಿಡತ್ತೆ. ಇದರಿಂದ ಮತ್ತಷ್ಟು ಪತ್ರಗುಟ್ಟು ಹೋಗ್ಬಿಡ್ತಾರೆ ಪಾಕಿಸ್ತಾನ. ನಾವು ನಿರೀಕ್ಷೆಯೂ ಮಾಡಿರಲಿಲ್ಲ ಆ ರೀತಿಯಾದಂಥ ಅಟ್ಯಾಕ್ಸನ್ನು ಭಾರತ ಮಾಡ್ತಾ ಇದೆ ಅನ್ನೋದು ಅವರ ಅಂದಾಜಿಗೆ ಬರುತ್ತೆ. ಹೀಗೆ ಬಿಟ್ಟುಬಿಟ್ರೆ, ಇನ್ನೂ ನಿರ್ಲಕ್ಷ್ಯ ಮಾಡಿಬಿಟ್ರೆ ಸಮಸ್ಯೆ ಆಗತ್ತೆ, ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಪಾಕಿಸ್ತಾನಕ್ಕೆ ಅರಿವಾಗತ್ತೆ. ಆಗ ಭಾರತವನ್ನು ಎದುರಿಸೋಕೆ ಸಾಧ್ಯ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೊನೆಯದಾಗಿ ಅಣ್ವಸ್ತ್ರ ಬಳಕೆಯ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ ಪಾಕ್. ಯುದ್ಧ ಕೈಮೀರಿ ಹೋಗ್ತಿದೆ ಅಂತ ಅರಿತು ಕೊನೆಯದಾಗಿ ಅಮೆರಿಕನ ಕರ್ಕೊಂಡು ಬರುತ್ತೆ. ಇದ್ರ ಬಗ್ಗೆ ನೀವು ಮಾತಾಡಿ, ಭಾರತದ ಜೊತೆಗೆ ಮೊದಲು ಮಾತಾಡಿ ಅಂತೆಲ್ಲ ಹೇಳುತ್ತೆ. ಸೊ ಅಮೆರಿಕ 2 ದೇಶಗಳ ನಡುವೆ ಕೂತು ಒಂದು ಮಾತುಕತೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಮೆರಿಕ ಯಾಕೆ ಮುಂದಾಳತ್ವ ವಹಿಸ್ತು ಅನ್ನೋದು ಪ್ರಶ್ನೆ. ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೋ, ಅಮೆರಿಕ ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ಮಾಡುತ್ತೆ. ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, 2 ದೇಶಗಳ ಬಳಿಯೂ ಕೂಡ ಅಣ್ವಸ್ತ್ರ ಇದೆ, ಈ ಸಂದರ್ಭದಲ್ಲಿ ಬಹಳ ಸಂಯಮದಿಂದ ವರ್ತಿಸಬೇಕಾಗತ್ತೆ. 2 ದೇಶಗಳ ಬಳಿ ಅಣ್ವಸ್ತ್ರ ಇರೋದ್ರಿಂದ ಅದು ಆತಂಕಕಾರಿಯೂ ಹೌದು, ಪರಿಣಾಮಕಾರಿಯೂ ಹೌದು ಅಂತ. ಈ ಕಾರಣಕ್ಕಾಗಿ ಅಮೆರಿಕ ಮಧ್ಯಸ್ಥಿಕೆ ವಹಿಸುತ್ತೆ. 2 ದೇಶದವರಿಗೂ ಸದ್ಯಕ್ಕೆ ನೀವು ಯಾವುದೇ ಕದನ ಅನ್ನೋದಕ್ಕೆ ಹೋಗಬೇಡಿ, ಯುದ್ಧ ಅನ್ನೋದಕ್ಕೆ ಹೋಗಬೇಡಿ, ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ, ಶಾಂತಿಯಿಂದ ವರ್ತಿಸಿ, ಸಂಯಮವನ್ನು ಕಳ್ಕೊಳ್ಬೇಡಿ ಅಂತ. ಆಗ ಭಾರತವು ಕೂಡ ಅಮೆರಿಕಕ್ಕೆ ಹೇಳುತ್ತೆ, ತಪ್ಪು ಭಾರತ ಮಾಡಿಲ್ಲ, ಪಾಕಿಸ್ತಾನದಿಂದ ಪದೇ ನಮ್ಮನ್ನು ಕೆರಳಿಸುವಂಥ ಪ್ರಯತ್ನ ಆಗ್ತಾ ಇದೆ, ನಮ್ಮದೇ ಕೆಲವೊಂದು ರಾಜತಾಂತ್ರಿಕ ನಿಲುವುಗಳನ್ನು, ನಿರ್ಧಾರಗಳನ್ನು ಏನು ತೆಗೆದುಕೊಂಡಿದ್ದೀವೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದರೆ ಯುದ್ಧ ವಿರಾಮ